ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:15 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ನಿಮಿಷ ಹಾರಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ಮದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ. ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ, ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ.
ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ ಇನ್ನೊಂದು ಊರಲ್ಲಿ, ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಹಲೋ ಫ್ರೆಂಡ್ಸ್, ಚಾಂಪಿಯನ್ ಲೈನ್ ಅಕ್ಕಿಗಳು ತುಂಬ ಜನ ಕೇಳ್ತಾನೆ ಇದ್ದಾರೆ. ಹೋದ ಸತಿ 2-3 ವಿಡಿಯೋ ಆಗೋಯ್ತು. ಈ ವರ್ಷದ್ದು ಚಾಂಪಿಯನ್ ಲೈನ್ ಪಟ್ಟಗಳು ಹಾಕಿದ ತಕ್ಷಣ ಸೇಲ್ ಆಗ್ತಾಯಿದೆ. ಇದು ಇವತ್ತಿಂದು ಹೊಸ ವಿಡಿಯೋ ಆಗ್ತಾಯಿದ್ದೀನಿ ಚಾಂಪಿಯನ್ ಲೈನಲ್ಲಿ. ಇದು ಬಂದುಬಿಟ್ಟು ಹಳೆ ಮಕ್ಷಿ ಲೈನು, ಮಕ್ಷಿಯಲ್ಲಿ ತಿರಾವಲ್ಗಳು, ಪೊಮೋರಿಯನ್ ಮಕ್ಷಿ ಅಂತಾರೆ, 800 ಲೈನ್ ಅಂತಾರೆ. ಆ ಲೈನಲ್ಲಿ ಒಂದು ಬಂದ ಜೊತೆ ತುಂಬ ಹಳೆ ಅಕ್ಕಿಗಳು, ಒಂದು ನೋಡೋವಂಥ ಜಾತಿ ಪಟ್ಟ. ನೀವು ಇಸ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ದೊಡ್ಡಕ್ಕಿ ಕ್ವಾಲಿಟಿಗಳು ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ, ಯಾವ ಕಣ್ಗಳನ್ನ ಮ್ಯಾಚ್ ಮಾಡಿದ್ದೀವಿ, ಈ ಡೀಟೇಲೆಲ್ಲ ನೋಡ್ಕೊಳ್ಳಿ. ನಮ್ಮದು ಮೇಯ್ನು ಮೂಲ ಏನಿದೆ ಮಕ್ಷಿಗಳು, ಆ ಮಕ್ಷಿಗಳಲ್ಲಿ ಮಾಡಿಸಿರೋ ತಿರಾವಲ್ಗಳಿದು. ಈ ಲೈನಲ್ಲೆಲ್ಲ ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಇದೆ. ಈ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀವಿ. ಪಟ್ಟ ಮಾತ್ರ ಸೇಲ್ಗಿರೋದು, ದೊಡ್ಡಕ್ಕಿಗಳು ಸೇಲ್ಗಿಲ್ಲ. ಗಂಡು ನೋಡ್ಬೋದು, ನಿಂತ್ಕೊಬೇಕಂದ್ರೆ ಫುಲ್ಲು ಉಗುರು ಮೇಲೆ ನಿಂತ್ಕೊಳ್ಳುತ್ತೆ. ಹೆಣ್ಣು ಅಷ್ಟೇ ಫುಲ್ಲು ಉಗುರು ಮೇಲೆ ಮಸ್ತಿ ಮಾಡೋದು. ಟಾಪ್ ಕ್ವಾಲಿಟಿ ಟಾಪ್ ಲೈನಲ್ಲಿ ಮಕ್ಷಿ ತಿರುವಲ್ಲಿ ಬಂದ ಜೊತೆ. ಈ ಜೊತೆದು ಪಟ್ಟಾನು ತೋರಿಸ್ತೀನಿ, ದೊಡ್ಡಕ್ಕಿದು ಡೀಟೇಲು ತೋರಿಸ್ತೀನಿ, ಪಟ್ಟಾದು ಡೀಟೇಲ್ ತೋರಿಸ್ತೀನಿ. ನಮ್ಮದು ಮೇಯ್ನ್ ಚಾಂಪಿಯನ್ ಲೈನ್ ಏನಿದೆ ಆ ಲೈನಲ್ಲಿ ಬಂದ ಜೊತೆ ಇದು ಫ್ರೆಂಡ್ಸ್. ಇದು ಈ ಬಂದ ಜೊತೆಯಲ್ಲಿ ಬಂದಿರೋ ಪಟ್ಟ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ನಿಂತ್ಕೊಳ್ಳೋ ಶೇಪು ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. ಸೇಮ್ ಅಪ್ಪ ಅಮ್ಮ ಥರನೇ ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಚಿಕ್ಕ ಪಟ್ಟ ಇದು, ಇನ್ನು 0 ಕಲ್ಲಿ ಪಟ್ಟ. ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ. ಸ್ಟ್ಯಾಂಡಿಂಗ್ ಸ್ಟೈಲು, ಹಕ್ಕಿ ಕ್ವಾಲಿಟಿ ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿ ಇರುತ್ತೆ. ಕಲಾಂಕ ಕಣ್ಣು ಥರ ಕಾಣಿಸುತ್ತೆ, ಆದರೆ ಅದು ಕಣ್ಣು ದೊಡ್ಡಕ್ಕಿ ಆಗ್ತಿರಂಗೆ ಚೇಂಜಸ್ ಬರುತ್ತೆ. ಗಂಡಲ್ಲಿ ಒಂದು ಕಲಾಂಕ ಕಣ್ಣು ಒಂದು ಸೈಡ್ ಇದೆ, ಪಟ್ಟ ಕಲಾಂಕ ಕಣ್ಣು ಥರ ಕಾಣಿಸುತ್ತೆ, ಆದರೆ ಕಣ್ಣು ನೆಕ್ಸ್ಟ್ ಚೇಂಜಸ್ ಬರುತ್ತೆ. ಈ ಪಟ್ಟನ ಯಾರೇ ಟೂರ್ನಮೆಂಟ್ಗೆ 5 ಅವರ್ ಆರಿಸಿದ್ರೂ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ನಮ್ಮ ಕಡೆಯಿಂದ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಈ ಪಟ್ಟನ ಟೂರ್ನಮೆಂಟ್ಗೆ ಯಾರೇ 5 ಅವರ್ ಮೇಲೆ ಆರಿಸಿದ್ರೂ ಜಾತಿ ಮಾಡ್ಕೊಳ್ಳೋಕ್ಕೆ ಇದೇ ಲೈನಲ್ಲಿ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಬನ್ನಿ ಫ್ರೆಂಡ್ಸ್, ಇವಾಗ ಅಪ್ಪ ಅಮ್ಮದು ಡೀಟೇಲ್ ತೋರಿಸ್ತೀನಿ, ಪಟ್ಟದು ಕಣ್ಣಿನ ಡೀಟೇಲ್ ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 2,500 ಕೊಡ್ತೀನಿ. ಯಾಕಂದರೆ ಇನ್ನು ಚಿಕ್ಕ ಪಟ್ಟ ಇದು, ಅದಕ್ಕೋಸ್ಕರ 2,500 ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಕಾಲು ಮೆಸೇಜ್ ಏನೂ ಮಾಡೋಕ್ಕೋಗ್ಬೇಡಿ. ವಿಡಿಯೋ ನೋಡಿ ಖುಷಿ ಪಡಿ. ಜೊತೆಗಳು ಹೆಂಗೆ ಹಾಕಿದ್ದೀವಿ ಅಂತ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ದೊಡ್ಡ ಗಂಟು ತೋರಿಸ್ತೆ. ಸಿಂಗಲ್ ಟೇಲು ಚಡಿ ಬಾಲ ಇಲ್ಲಿ ನೋಡ್ಬೋದು. ಇಲ್ಲಿ ಚಡಿ ಬಾಲ ಇರುತ್ತೆ. ಚುಪ್ತಿರಿ, ಉದ್ದಾತಿರಿ, ತಿರಿಗಳು ಹೊಡೆದಿಲ್ಲ. ಯಾಕಂದರೆ ಇವೆಲ್ಲ ಬ್ರೀಡರ್ಗಳು, ಇದನ್ನೆಲ್ಲ ಜಾಸ್ತಿ ಆಚೆ ಬಿಡಲ್ಲ. ವೈಬ್ರೇಷನ್ ನೋಡ್ಬೋದು, ಚೆನ್ನಾಗಿರುತ್ತೆ. 2 ಸೈಡು ತಿರಿಗಳು ನೋಡ್ಬೋದು, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 10 ಗರಿ ತನಕ ಬಿಳೆ ಗರಿ ಬರುತ್ತೆ. ಲೆಂತ್ ವೈಸು ನೋಡ್ಕೊಳ್ಳಿ, ಚಡಿ ಶೇಪಲ್ಲಿರುತ್ತೆ. ಒಂದು ಸೈಡು ಕಲಾಂಕ ಕಣ್ಣು ಫುಲ್ಲು ಬ್ಲೂ ಶೇಡಲ್ಲಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ಲು ಬ್ಲೂ ಶೇಡ್ ಅಂದರೆ ಬ್ಲೂ ಶೇಡಲ್ಲಿರುತ್ತೆ. ಇದನ್ನು ಬಿಸಿಲಿಗೆ ಇಟ್ಟು ಮಾಡಿದ್ರೆ ಇನ್ನೂ ಸಖತ್ ಬ್ಲೂ ಶೇಡ್ ಕಾಣುತ್ತೆ. ಒಂದು ಸೈಡು ಬಿಳೆ ಕಣ್ಣು, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಕುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಕಣ್ಣು ಪೂರ್ತಿ ತುಂಬಿರುತ್ತೆ. ಲೈಟಾಗಿ ಏನು ಪಿಂಕಿಶ್ ಅನಾರು ಇದೆ, ಅದು ವಯಸ್ಸಾಗ್ತಾರಂಗೆ ಕಪ್ಪು ಒಡಕ್ಲಿಗೆ ಟರ್ನ್ ಆಗ್ತಾ ಬರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಜಾಸ್ತಿ ಇದೆ ಈ ಗಂಡಲ್ಲಿ. ಫ್ರೆಂಡ್ಸ್, ಇದು ಅದಕ್ಕೆ ಮ್ಯಾಚ್ ಮಾಡಿರೋ ಹೆಣ್ಣು ಸಿಂಗಲ್ ಟೇಲ್ ಚಡಿ ಬಾಲ. ಇಲ್ಲಿ ನೋಡ್ಬೋದು, ಗಂಡು ಹೆಣ್ಣು 2 ಚಡಿ ಬಾಲ ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಚುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ ಅನ್ನೋದು ನೋಡ್ಬೋದು. ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ನು ಸ್ವಲ್ಪ ಜಾಸ್ತಿ ಇದೆ. ಇದಕ್ಕೂ ಅಷ್ಟೇ ತಿರಿ ಹೊಡೆದಿಲ್ಲ, ಯಾಕಂದರೆ ಬ್ರೀಡಿಂಗ್ ಪರ್ಪಸ್ ಅಕ್ಕಿಗಳಿವೆಲ್ಲ. ನೆಕ್ಸ್ಟ್ ಇನ್ನೊಂದು ಬ್ಯಾಚು ಮಾಡಿಸ್ತೀನಿ. ಇದರಲ್ಲಿ ಲೆಂತ್ ವೈಸು ಚಡಿ ಶೇಪು, ಅಗ್ಲ ಎದೆ
ಇವೆಲ್ಲ ನೋಡ್ಬೋದು. ಕ್ವಾಲಿಟಿ ವೈಸು ಸೂಪರ್ ಆಗಿರುತ್ತೆ. ದೊಡ್ಡ ಹಕ್ಕಿಗಳು, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಂಡಿಗೆ ಪುತ್ಲಿ ಸುತ್ತು ಕಾರ್ಬನ್ ಶೇಡ್ ತುಂಬ ಅಗ್ಲ ಇತ್ತು, ಹೆಣ್ಣಲ್ಲಿ ಲೈಟಾಗಿ ಮ್ಯಾಚ್ ಮಾಡಿದ್ದೀವಿ. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ. ಫುಲ್ಲು ಶುದ್ಧ ಕಣ್ಣು. ಗಂಡಲ್ಲಿ ಅನಾರಿ ಲೈಟಾಗಿತ್ತು, ಹೆಣ್ಣಲ್ಲಿ 0 ಅನಾರಿ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ವರ್ಷ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಇಲ್ಲೇ ನೋಡ್ಬೋದು ಕ್ವಾಲಿಟಿ ವೈಸು. ಹಾರಿಸ್ಕೊಳ್ಳೋ ಕಣ್ಣು ಹೆಣ್ಣಲ್ಲಿ ತುಂಬ ಜಾಸ್ತಿ ಇದೆ, ಜಾತಿ ಮಾಡ್ಕೊಳ್ಳೋ ಕಣ್ಣು ಇದೆ, ಆದರೆ ಹಾರಿಸ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇದೆ. ಹಿಂಗೆ ಮ್ಯಾಚ್ ಮಾಡಿರೋದು ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಪಟ್ಟ ತೋರಿಸ್ದೆ. ಪಟ್ಟಾನು ನೋಡ್ಬೋದು, ಫುಲ್ ಚಡಿ ಬಾಲ, ಹಿಂಗೆ ಬಾಲ ಎತ್ತಿಟ್ಕೊಳುತ್ತೆ. ಚುಪ್ತಿರಿ ಉದಾತಿರಿ ನೋಡ್ಬೋದು. ಇನ್ನು 0 ಕಲ್ಲಿ ಪಟ್ಟ. ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿದೆ. ಮೈ ಮೇಲೆ ಕೆಂಪು ರೇಕ್ಗಳು ನೋಡ್ಬೋದು, ಚೆನ್ನಾಗಿದೆ. ಅವೆಲ್ಲ ಹೋಗ್ಬಿಡುತ್ತೆ, ರೇಕೆಲ್ಲ ಹೋಗ್ಬಿಡುತ್ತೆ. 2 ಸೈಡು ತಿರಿ ಫುಲ್ ಇದೆ. ಚಳಿ ಶೇಪಲ್ಲಿರುತ್ತೆ. ಮೀಡಿಯಮ್ ಇದೆ ಇವಾಗ. ಇನ್ನು ಪಟ್ಟ ಇದು. ಕಣ್ಗಳು ನೋಡ್ಕೊಂಬಿಡಿ, 2 ಸೈಡು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ದೂರದಿಂದ ಕಲಾಂಕ ಕಣ್ಣು ಕಾಣುತ್ತೆ, ಆದರೆ ಇದು ಫುಲ್ಲು ಬ್ಲೂ ಶೇಡ್ ಕಣ್ಗಳು. ದೊಡ್ಡಕ್ಕಿ ಆಗ್ತಿರಂಗೆ ಕಣ್ಣಲ್ಲಿ ಕ್ವಾಲಿಟೀಸು ಚೇಂಜಸ್ ಬರುತ್ತೆ. ಬಿಳೆ ಕಣ್ಣಿಗೆ ಟರ್ನ್ ಆಗುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿರುತ್ತೆ. ಅಗ್ಲ ಕಣ್ಣು ನೋಡ್ಬೋದು, ಸಖತ್ ಅಗ್ಲ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಇವಾಗಲೇ ಸಖತ್ ಹರಡ್ಕೊಂಡಿದೆ. ಡಬಲ್ ಕಾರ್ಬನ್ ಶೇಡಲ್ಲಿ ಕಾಣುತ್ತೆ ನೋಡಿ. ಪುತ್ಲಿ ಪಕ್ಕದಲ್ಲಿ ಒಂದು ಕಾರ್ಬನ್ ಶೇಡ್ ಇದೆ, ಆ ಕಾರ್ಬನ್ ಶೇಡ್ ಪಕ್ಕದಲ್ಲಿ ಇನ್ನೊಂದು ಕಾರ್ಬನ್ ಶೇಡ್ ಇದೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಅಗ್ಲ ಕಣ್ಣಿಂದ ಅಕ್ಕಿ. ಪಟ್ಟ ಅಲ್ಲೇನೆ ನೋಡ್ಬೋದು, ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ. ಈ ಪಟ್ಟ ಅಲ್ಲಿ ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಮಾಡ್ತಾ ಇರುತ್ತೆ. ರಿಂಗ್ ನಂಬರ್ 2467 ಫ್ರೆಂಡ್ಸ್. ಇದು ತಿರಾವಲ್ಗಳು, ಮೀಟ್ರ್ ಗೇಜ್ ತಿರಾವಲ್ ಏನಿದೆ ಆ ಲೈನ್ಗಳಲ್ಲಿ ಮಾಡಿಸಿರೋ ಅಕ್ಕಿಗಳಿವು. ತುಂಬ ದೊಡ್ಡ ಅಕ್ಕಿಗಳು, ತುಂಬ ಏಜ್ ಆಗಿರೋ ಅಕ್ಕಿಗಳು. ಈ ಜೊತೆಯಲ್ಲೂ ಅಷ್ಟೇ ಒಂದು ಪಟ್ಟ ಮಾಡಿಸಿದ್ದೀನಿ. 2 ಅಕ್ಕಿನೂ ನೋಡ್ಬೋದು. ಗಂಡು ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚು, ಹೆಣ್ಣು ಉದ್ದ ಚೊಂಚು. ಆದರೆ ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಸೂಪರ್ ಡೂಪರ್ ಕ್ವಾಲಿಟೀಸ್ ಇರುತ್ತೆ. ಅದು ಡೀಟೇಲಾಗಿ ತೋರಿಸ್ತೀನಿ. ತುಂಬ ಹಳೆ ಅಕ್ಕಿ, ತುಂಬ ದೊಡ್ಡ ಅಕ್ಕಿ. ಒಂದು ನೋಡೋಂಥ ಲೈನು, ಕ್ವಾಲಿಟಿ ವೈಸು, ಕಂಡೀಷನ್ನು ಇವೆಲ್ಲ ನೋಡ್ಕೊಳ್ಳಿ. ಯಾಕಂದರೆ ನೀವು ಪಟ್ಟ ಇಸ್ಕೊಂಡಿಲ್ಲ ಅನ್ನೋ ಪರವಾಗಿಲ್ಲ, ಅಕ್ಕಿ ಕ್ವಾಲಿಟಿಗಳು ನೋಡ್ಕೊಳ್ಳಿ. ಯಾವ್ದಾವ್ದು ಟೈಪ್ ಮ್ಯಾಚ್ ಮಾಡಿದ್ದೀವಿ, ಯಾವ್ದಾವ್ದು ಲೈನ್ಗಳು ಇಟ್ಟಿದ್ದೀವಿ, ಯಾವ ಕ್ವಾಲಿಟಿಯಲ್ಲಿದೆ ಅಂದ್ಬಿಟ್ಟು ನೋಡ್ಕೊಳ್ಳಿ. ಈ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಹೋದ ಸತಿನೂ ಅಷ್ಟೇ ಈ ಜೊತೆಯಲ್ಲಿ ಪಟ್ಟ ಕೊಟ್ಟಿದ್ದೆ, ಒಳ್ಳೆ ಲಾಂಗ್ ಟೈಮ್ ಪರ್ಫಾರ್ಮೆನ್ಸು ಮಾಡಿತ್ತು. ಈ ಸತಿನೂ ಅಷ್ಟೇ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಫಸ್ಟ್ ದೊಡ್ಡಕ್ಕಿಗಳು ಕ್ವಾಲಿಟೀಸ್ ನೋಡ್ಕೊಳ್ಳಿ. ಧೂಮ ಮೇಲೆ ತಿರಾವಲ್ಗಳಿದು. ಪಟ್ಟನೂ ಅಷ್ಟೇ ಒಳ್ಳೆ ಬಣ್ಣ ಬಂದಿದೆ, ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಫ್ರೆಂಡ್ಸ್. ಈ ಜೊತೆಯಲ್ಲಿ ಮಾಡಿಸಿರೋ ಪಟ್ಟ ಕ್ವಾಲಿಟಿ ನೋಡ್ಬೋದು, ಸಖತ್ತಾಗಿ ಬಂದಿದೆ. ಏನಂದರೆ ತಿರಾವಲ್ ಗರಿ ಬಂದಿಲ್ಲ, ಬಿಳೆ ಬಾಲ ಬಂದಿದೆ ಪಟ್ಟ ಅಲ್ಲಿ. ಅಪ್ಪ ಅಮ್ಮ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಪಟ್ಟದ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪಟ್ಟ ಬಂದ್ಬಿಟ್ಟು ಬಿಳೆ ಬಾಲ ಬಂದಿದೆ, ನೋಡ್ಬೋದು ಇಲ್ಲಿ. ಕ್ವಾಲಿಟಿ ವೈಸು ಸಖತ್ತಾಗಿರುತ್ತೆ ಪಟ್ಟ. ಲೆಂತು, ಶೇಪು, ಸೈಜು ಇವೆಲ್ಲ ಸೂಪರ್ ಆಗಿದೆ. ಈ ಪಟ್ಟನ ಯಾರೇ ಟೂರ್ನಮೆಂಟ್ಗೆ 5 ಗಂಟೆ ಮೇಲೆ ಆರಿಸಿದ್ರೇನು ಸೇಮ್ ಲೈನಲ್ಲಿ ಸೇಮ್ ಇದೆ ಅಪ್ಪ ಅಮ್ಮಗೆ ಮಾಡಿಸಿರೋ ಒಂದು ಪಟ್ಟನ ನಮ್ಮ ಕಡೆಯಿಂದ ಗಿಫ್ಟಾಗಿ ಕೊಡ್ತೀವಿ. ಪಟ್ಟ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಎಲ್ಲ ನೋಡ್ಬೋದು, ಸೂಪರ್ ಕ್ವಾಲಿಟಿಲಿರುತ್ತೆ. ಈ ಪಟ್ಟನ ಯಾರೇ ಇಸ್ಕೊಂಡ್ರೇನು 15 ದಿನದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಬೋದು. ರೆಕ್ಕೆ ಎಲ್ಲ ಫುಲ್ ಇದೆ, ಬಾಲ ಎಲ್ಲ ಫುಲ್ ಇದೆ. ಕ್ವಾಲಿಟಿ ಅಷ್ಟೇ ಸೂಪರಾಗಿ ಬಂದಿದೆ. ಮೀಡಿಯಮ್ ಸೈಜ್ ಚೊಂಚಲ್ಲಿದೆ, ಆದರೆ ಚೊಂಚು ಇನ್ನೂ ಸ್ವಲ್ಪ ಚಿಕ್ಕದಾಗತ್ತೆ. ಇನ್ನು ಪಟ್ಟ ಇದು ಚೊಂಚು ಇನ್ನೂ ಚಿಕ್ಕದಾಗತ್ತೆ. ಕ್ವಾಲಿಟಿ ವೈಸ್ ನೋಡ್ಬೋದು, ಸಖತ್ತಾಗಿದೆ. ಬಿಳೆ ಬಾಲ ಹಿಡ್ಕೊಂಡಿದೆ. ಶೇಪು, ಸೈಜು, ಲೆಂತು ತುಂಬ ಚೆನ್ನಾಗಿ ಬಂದಿದೆ. ಪಟ್ಟಲ್ಲಿ ಇದಲ್ಲೂ ಅಷ್ಟೇ ಕಲಾಂಕ ಕಣ್ಣು ಥರ ಕಾಣಿಸ್ತಾ ಇರುತ್ತೆ, ಆದರೆ ಕಣ್ಣಲ್ಲಿ ಕ್ವಾಲಿಟೀಸು ಚೇಂಜಸ್ ಬರುತ್ತೆ. ಮತ್ತೇನೆಂದರೆ ಈ ಲೈನಲ್ಲಿ ಒಂದೊಂದು ಪಟ್ಟಗಳಿಗೆ ಪಿಲಾಂಕ ಕಣ್ಣು ಬರುತ್ತೆ, ಬಿಳೆ ಕಣ್ಣು ಬರುತ್ತೆ, ರವೆ ಕಣ್ಣು, ಒಡಕಲು ಕಣ್ಣು ಬರುತ್ತೆ. ಬೇಕಾದ್ರೆ ಹೆಣ್ಣು ಬಂದ್ಬಿಟ್ಟು ಸಖತ್ ಒಡಕಲು ಕಣ್ಣು. ಈ ದೊಡ್ಡ ಹೆಣ್ಣು ನಾನು ತೋರಿಸ್ತೀನಿ, ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಹಕ್ಕಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟಾನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡಿ ಫ್ರೆಂಡ್ಸ್. ಈಗೇನು ಜಸ್ಟ್ ದೊಡ್ಡ ಹೆಣ್ಣು ತೋರಿಸ್ದೆ. ಸಿಂಗಲ್ ಟೈಲ್ ಚಡಿ ಬಾಲ,
ಶುಕ್ತಿರಿ ಉದಾತಿರಿ ತಿರಾವಲ್ ಗರಿ ಒಂದೇ ಗರಿ ಇರೋದು ಈ ಕಡೆ. ಈ ಸೈಡ್ ನೋಡ್ಬೋದು ಸಿಂಗಲ್ ಗರಿ ಇರೋದು. ಲೆಂತ್ ವೈಸು ಚಡಿ ಶೇಪು ಮೀಡಿಯಮ್ ಇದೆ, ಇವೆಲ್ಲ ನೋಡ್ಬೋದು. ತುಂಬ ದೊಡ್ಡ ಹೆಣ್ಣಿದ್ದು, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಕಣ್ಣು ನೋಡ್ಬೋದು ಅಗ್ಲ ಕಣ್ಣು. ಆಲ್ಮೋಸ್ಟ್ ಎಲ್ಲ ಹಕ್ಕಿಗಳು ಅಗ್ಲ ಕಣ್ಣಲ್ಲಿ ನಾವು ಮ್ಯಾಚ್ ಮಾಡೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡ್ ಇದೆ. ಅದಾಗಿದ ತಕ್ಷಣ ಕ್ರ್ಯಾಕ್ಸು ಒಡಕಲು ನೋಡ್ಬೋದು. ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಆ ಕಪ್ಪು ಕಾರ್ಬನ್ ಶೇಡ್ ನೋಡ್ಬೋದು. ರೈಟ್ ಸೈಡ್ಗೆ ಮೇಲೆ ಕಣ್ಣು ಮೇಲೆ ಫುಲ್ಲು ಹರಡ್ತಾ ಇದೆ. ಅದು ಇನ್ನೂ ವಯಸ್ಸಾಗ್ತಿರಂಗೆ ಫುಲ್ ಹರಡ್ಕೊಂಡು ಹೋಗುತ್ತೆ. ಹಂಗೆ ಪೂರ್ತಿ ಕಣ್ಣು ಒಡಕಲು ಕಣ್ಣಿಗೆ ಟರ್ನ್ ಆಗುತ್ತೆ. ಎರಡು ಸೈಡು ನೋಡ್ಬೋದು. ಕಣ್ಣಲ್ಲಿ ಕ್ವಾಲಿಟೀಸು ಸೂಪರ್ ಕ್ವಾಲಿಟಿಲಿರುತ್ತೆ. ಇದು ಹೆಣ್ಣಿನ ಕಣ್ಣು ಫ್ರೆಂಡ್ಸ್. ಇದು ಗಂಡಿದು ದೊಡ್ಡ ಗಂಡು, ಸಿಂಗಲ್ ಟೇಲು, ಚುಪ್ತಿರಿ ಉದಾತಿರಿ. ಇದಕ್ಕೊಂದು 3 ಗರಿ 4 ಗರಿ ತಿರಾವಲ್ ಗರಿ ಇದೆ. ಎರಡು ಸೈಡು ನೋಡ್ಬೋದು. ಲೆಂತ್ ವೈಸು ಚಡಿ ಶೇಪು ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಸೂಪರ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿರುತ್ತೆ. ಕಣ್ಣಲ್ಲಿ ನೋಡ್ಬೋದು ಕಣ್ಣು ಅಗ್ಲ ಕಣ್ಣಿರುತ್ತೆ. ನಾವು ಮೇನ್ ಫೋಕಸ್ ಮಾಡೋದೇ ಅಗ್ಲ ಕಣ್ಣು ಮೇಲೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡ್ ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಜಾಸ್ತಿ ಇದೆ ಇದರಲ್ಲಿ. ಹೆಣ್ಣಲ್ಲಿ ಫುಲ್ಲು ಜಾತಿ ಮಾಡ್ಕೊಳ್ಳೋ ಕಣ್ಣಿತ್ತು, ಗಂಡಲ್ಲಿ ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ, ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ಒಳ್ಳೆ ರಿಸಲ್ಟ್ ತಂದುಕೊಟ್ಟಿದೆ ನಮಗೆ ಫ್ರೆಂಡ್ಸ್. ಈಗೇನು ಜಸ್ಟ್ ಪಟ್ಟ ತೋರಿಸಿದೆ. ಸಿಂಗಲ್ ಟೇಲು, ಆದರೆ ಫುಲ್ ಬಾಲ ಬಿಳೆ ಬಾಲ ಇಲ್ಲ. ಇಲ್ಲಿ ನೋಡ್ಬೋದು. ಇದು ನೆಕ್ಸ್ಟ್ ಹೇಳೋಕ್ಕಾಗಲ್ಲ. ಈ ಬಾಲಗಳು ಕಿತ್ಕೊಟ್ಟಂಗೆ ಬಿಳೆ ಬಾಲನೂ ಬರ್ಬೋದು. ಇವಾಗ ಹಿಂಗೆ ಹಿಡ್ಕೊಂಡ್ರೆ ನೋಡ್ಬೋದು ಫುಲ್ ಬಿಳೆ ಬಾಲ ಇರುತ್ತೆ. ಶುಕ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು. ಚೆನ್ನಾಗಿದೆ ಪಟ್ಟ. ಅಲ್ಲಿ ಇನ್ನು 0 ಕಲ್ಲಿ ಪಟ್ಟ. ಇದು ಒಂದು ಕಲ್ಲಿನೂ ಇನ್ನೂ ಉದುರಿಸಿಲ್ಲ. ಸೈಜ್ ಎಲ್ಲ ಸಖತ್ತಾಗಿ ಬಂದಿದೆ 0 ಕಲ್ಲಿಗೆ. ಚಡಿ ಶೇಪ್ ನೋಡ್ಬೋದು. ಅಗ್ಲ ಎದೆ ನೋಡ್ಬೋದು. ಸೂಪರಾಗಿ ಬಂದಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಮೇನ್ ಕಣ್ಣು ಡಿಫ್ರೆನ್ಸ್ ಅಪ್ಪ ಥರನೇ ಅಗ್ಲ ಕಣ್ಣು ಬಂದಿದೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಫುಲ್ ಹರಡ್ಕೊಂಡಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಇವಾಗ ಕಣ್ಣು ಏನು ಗ್ರೇಯಿಶ್ ಕಲರ್ ಕಾಣಿಸ್ತಾ ಇದೆ, ಅದು ಇನ್ನೂ ವಯಸ್ಸಾಗ್ತಿರಂಗೆ ಕಣ್ಣು ಚೇಂಜಸ್ ಬರುತ್ತೆ. ಕಲರು ಚೇಂಜ್ ಆಗುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ತುಂಬ ಚೆನ್ನಾಗಿದೆ. ಇದರಲ್ಲಿ ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಇದೇ ಸೂಪರಾಗಿ ಮಾಡ್ತಾ ಇರುತ್ತೆ. ರಿಂಗ್ ನಂಬರ್ 2433 ಫ್ರೆಂಡ್ಸ್. ಇದು ನಮ್ಮದು ಮೇಯ್ನು ಚಪ್ಪರ್ ಮಕ್ಷಿ ಲೈನು. ಗಂಡು ಹೆಣ್ಣು ಎರಡು ಬಣ್ಣ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ, ಲೆಂತ್ ಶೇಪ್ ಸೈಜ್ ಇವೆಲ್ಲ ನೋಡ್ಕೊಳ್ಳಿ. ಟಾಪ್ 1 ಕ್ವಾಲಿಟಿ ಲೈನ್ ಇವು. ಚಾಂಪಿಯನ್ ಲೈನ್ ಹಾಕ್ಬೇಕಂದ್ರೆ ನಾವು ತುಂಬಾ ಹಕ್ಕಿನ ಸೆಲೆಕ್ಟ್ ಮಾಡಿಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಗೆ ಕೊಡೋದು. ಯಾಕಂದರೆ ಮೇಯ್ನ್ ಲೈನ್ಗಳೇನಿರುತ್ತೆ ನಮ್ಮ ಹತ್ರ, ಆ ಲೈನ್ಗಳು ಪಟ್ಟಗಳು ಪರ್ಫಾರ್ಮೆನ್ಸು ಟೈಮಿಂಗು ಎಲ್ಲ ಒಳ್ಳೆ ಟೈಮಿಂಗ್ ಕೊಡಲಿ. ಹೊಸ ಶೋಕ್ದಾರ್ ಇಸ್ಕೊಂಡ್ರು ಅಷ್ಟೇ, ಹಳೆ ಶೋಕ್ದಾರ್ ಇಸ್ಕೊಂಡ್ರು ಅಷ್ಟೇ. ನಮ್ಮ ಪಟ್ಟಗಳು ಅವ್ರ ಹತ್ರ ಕೊಟ್ಟಿದ್ದ ವರ್ಷನೇ ಒಂದು ಒಳ್ಳೆ ಟೈಮ್ ಮಾಡಲಿ ಅಂದ್ಬಿಟ್ಟು ಸೆಲೆಕ್ಷನ್ ಮಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿರ್ತೀವಿ. ಎರಡಕ್ಕಿನ್ನೂ ಕ್ವಾಲಿಟೀಸು ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಈ ಜೊತೆಗೂ ಅಷ್ಟೇ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಕ್ವಾಲಿಟಿ ವೈಸು ಸಖತ್ತಾಗಿ ಬಂದಿದೆ ಪಟ್ಟ. ಅದನ್ನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಫಸ್ಟು ದೊಡ್ಡಕ್ಕಿದ್ದು ಡೀಟೇಲ್ ನೋಡ್ಕೊಳ್ಳಿ. ಚಪ್ಪರಲ್ಲಿ ಮಕ್ಷಿ ಬಂದ ಜೊತೆ ತುಂಬ ಹಳೆಲಿನ ಅಕ್ಕಿಗಳು ಫ್ರೆಂಡ್ಸ್. ಈ ಜೊತೆಗೆ ಮಾಡಿಸಿರೋ ಪಟ್ಟ ಇನ್ನು ಚಿಕ್ಕ ಪಟ್ಟ 0 ಕಲ್ಲಿ ಪಟ್ಟ. ಕ್ವಾಲಿಟಿ ವೈಸು ಸ್ಟ್ಯಾಂಡಿಂಗ್ ಸ್ಟೈಲು ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿರುತ್ತೆ. ನೋಡ್ಬೋದು ಇಲ್ಲಿ ಆ ಎಸ್ ಟೈಪ್ ಕುತ್ತಿಗೆನ ನೋಡ್ಬೋದು ಹೆಂಗೆ ಇವಾಗ ತೋರಿಸ್ತು ಅಂತ. ಅದು ಸಖತ್ ಎಷ್ಟು ಟೈಪ್ ಕುತ್ತಿಗೆಯಲ್ಲಿ ಇಟ್ಕೊಳುತ್ತೆ. ಚಡಿ ಶೇಪಲ್ಲಿರುತ್ತೆ. ಪಟ್ಟನ ನೀಟಾಗಿ ಬಿಡ್ಕೊಂಬಂದರೆ ಈ ವರ್ಷಕ್ಕೆ ಒಂದು ಒಳ್ಳೆ ಲಾಂಗ್ ಟೈಮ್ ಕೊಡುತ್ತೆ ಈ ಪಟ್ಟ. ಅಪ್ಪ ಅಮ್ಮದು ಡೀಟೇಲು ತೋರಿಸ್ತೀನಿ, ಪಟ್ಟದು ಡೀಟೇಲ್ ತೋರಿಸ್ತೀನಿ. ಈ ಪಟ್ಟನ ಯಾರೇ ಟೂರ್ನಮೆಂಟ್ಗೆ ಈ ವರ್ಷ 5 ಗಂಟೆ ಮೇಲೆ ಆರಿಸಿದ್ರೇನೋ ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಕೊಡ್ತೀವಿ. ಕ್ವಾಲಿಟಿ ವೈಸ್ ನೋಡ್ಬೋದು. ಸೂಪರ್ ಕ್ವಾಲಿಟಿದಿರುತ್ತೆ. ಎಸ್ ಟೈಪ್ ಕುತ್ತಿಗೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಹೆಂಗೆ ಮಾಡ್ತಾರತ್ತೆ ಅಂತ.
ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟಾನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಚಪ್ಪರಲ್ಲಿ ಮಕ್ಷಿಗಳು. ಫ್ರೆಂಡ್ಸ್, ಈಗ ಜಸ್ಟ್ ಚಪ್ಪರ್ ಮಕ್ಷಿ ಗಂಟು ತರಿಸ್ತೆ. ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ. ಚುಪ್ತಿರಿ, ಉದಾತಿರಿ, ಲಾಲ್ ಕಟ್ಟು ನೋಡ್ಬೋದು, ಸೂಪರ್ ಆಗಿರುತ್ತೆ. ವೈಬ್ರೇಷನ್ ಅನ್ನೋದು ನೋಡ್ಬೋದು, ಇಲ್ಲಿ ವೈಬ್ರೇಷನ್ ಅನ್ನೋದು ಹಿಂಗೆ ಮೀಡಿಯಮ್ ಆಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ, ಯಾಕಂದರೆ ಬ್ರೀಡಿಂಗ್ ಪರ್ಪಸ್ ಅಕ್ಕಿಗಳು ಇವೆಲ್ಲ. ಈಗ ವೀಡಿಯೋ ಮಾಡಬೇಕು ಅಂತ ಮುಡ್ತಾ ಇರೋದು, ಇಲ್ಲಾಂದರೆ ಈ ಅಕ್ಕಿಗಳೆಲ್ಲ ನಾವು ಮುಟ್ಟಕ್ಕೆ ಹೋಗಲ್ಲ. ರೇಗ್ಗಳೆಲ್ಲ ನೋಡ್ಬೋದು, ಸೂಪರ್ ಆಗಿರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ಸಕ್ಕತ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಕ್ಕತ್ ಅಗ್ಲ ಇರುತ್ತೆ. ಪುತ್ಲಿ ಏನು ಕಲರ್ ಇದೆಯೋ ಅದೇ ಶೇಡಲ್ಲಿ ಕಾರ್ಬನ್ ಶೇಡು ಡಾರ್ಕ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಹೊಡ್ಕಲ್ ಅನ್ನೋದು ನೋಡ್ಬೋದು, ಕಣ್ಣಲ್ಲಿ ತುಂಬ ಚೆನ್ನಾಗಿದೆ. ಅನಾರಿನೂ ನೋಡ್ಬೋದು, ಒಳ್ಳೆ ಅನಾರಿಯಲ್ಲಿ ಇಟ್ಕೊಂಡಿದೆ ಕಣ್ಣಲ್ಲಿ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿ ಮಾಡುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ ಈ ಗಂಡಲ್ಲಿ. ಫ್ರೆಂಡ್ಸ್, ಈಗೇನು ಜಸ್ಟ್ ಚಪ್ಪರ್ ಮಕ್ಷಿ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ಚುಕ್ತಿರಿ, ಉದ್ದಾತಿರಿ, ಲಾಲ್ ಕಟ್ ಇದಲ್ಲೂ ನೋಡ್ಬೋದು. ಲಾಲ್ ಕಟ್ ಚೆನ್ನಾಗಿರುತ್ತೆ. ಮೊಟ್ಟೆಗೆ ಬಂದುಬಿಟ್ಟಿದೆ ಮತ್ತೆ ಅಕ್ಕಿ. ಜಾಸ್ತಿ ಪ್ರೆಷರ್ ಕೊಡೋಕ್ಕಾಗಲ್ಲ ಈ ಅಕ್ಕಿ ಮೇಲೆ. ಲೆಂತ್ ವೈಸು, ಅಗ್ಲ ಎದೆ, ಚಡಿ ಶೇಪ್ ಇವೆಲ್ಲ ನೋಡ್ಬೋದು, ಸಕ್ಕತ್ ಕ್ವಾಲಿಟಿದಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಕಣ್ಣು ನೋಡ್ಬೋದು, ಅಗ್ಲ ಕಣ್ಣಿರುತ್ತೆ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಕೊಳ್ಳಿ, ಲೈಟ್ ಆಗಿದೆ, ಹರಡ್ಕೊಂಡಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಮ್ಯಾಚ್ ಮಾಡಿದ್ದೀವಿ. ಗಂಡಲ್ಲಿ ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇತ್ತು, ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇತ್ತು. ಹೆಣ್ಣಲ್ಲಿ ಕಂಪ್ಲೀಟಾಗಿ ಹಾರಿಸ್ಕೊಳ್ಳೋ ಕಣ್ಣ ಜಾಸ್ತಿ ಮ್ಯಾಚ್ ಮಾಡಿದ್ದೀವಿ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ಒಳ್ಳೆ ರಿಸಲ್ಟ್ ಈ ಜೊತೆಲಿ ಕೊಟ್ಟಿದೆ. ಕ್ವಾಲಿಟಿ ನೋಡ್ಬೋದು ಕಣ್ಣಲ್ಲಿ ಹೆಂಗೆ ಮಾಡ್ತಾರತ್ತಂತ. ದಿ ಬೆಸ್ಟ್ ಚಾಂಪಿಯನ್ ಲೈನ್ ಅಕ್ಕಿಗಳ್ನ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ನಿಮ್ಗೆ ಯಾವ್ದಾರು ಅಕ್ಕಿಗಳು ಇಷ್ಟ ಆಗಿದರೆ ಆ ಫೋಟೋಗಳ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಕಣ್ಣಿನ ಕ್ವಾಲಿಟೀಸು ಅಷ್ಟೇ ಸೇವ್ ಮಾಡಿ ಇಟ್ಕೊಳ್ಳಿ. ಫ್ರೆಂಡ್ಸ್, ಈಗೇನು ಜಸ್ಟ್ ಪಟ್ಟ ತೋರಿಸ್ತೆ. ಸಿಂಗಲ್ ಟೇಲ್, ಚಡಿ ಬಾಲ, ಚಡಿ ರೆಕ್ಕೆ ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿದೆ. ತಿರಿಗಳು ಇನ್ನೂ ಬರಬೇಕು. ಜೀರೋ ಕಲ್ಲಿ ಪಟ್ಟ, ಲಾಲ್ ಕಟ್ಟು ನೋಡ್ಬೋದು. ಇದೆಲ್ಲ ಲಾಲ್ ಕಟ್ಟು. ಈ ರೆಕ್ಕೆ ಉದ್ರಿ ಹೊಸ ರೆಕ್ಕೆ ಬಂದಂಗೆ ಲಾಲ್ ಕಟ್ಟು ಡಾರ್ಕ್ ಆಗುತ್ತೆ. ಇನ್ನು ಇದು ಚಿಕ್ಕ ಪಟ್ಟ ರೆಕ್ಕ. ಇವೆಲ್ಲ ಕ್ವಾಲಿಟೀಸು ತುಂಬ ಚೇಂಜಸ್ ಬರುತ್ತೆ. ಚಡಿ ಶೇಪ್ ನೋಡ್ಬೋದು, ಅಗ್ಲ ಎದೆ ನೋಡ್ಬೋದು. ಆವಾಗಲೇ ನೋಡಿರ್ತೀರ ಎಸ್ ಟೈಪ್ ಕುತ್ತಿಗೆಯಲ್ಲಿ ಸಕ್ಕತ್ತಾಗಿ ನಿಂತ್ಕೊತಾ ಇತ್ತು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್. ಮೇಯ್ನು ಈ ಅಗ್ಲ ಕಣ್ಣು ಅಕ್ಕಿಗಳು ನಮಗೆ ತುಂಬಾ ಲೈಕ್ ಆಗೋದು. ಪುತ್ಲಿ ನೋಡ್ಬೋದು, ಅಗ್ಲ ಪುತ್ಲಿ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಬಂದುಬಿಟ್ಟು ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡ್ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಇವಾಗ ಕಣ್ಣಿನ ಕ್ವಾಲಿಟೀಸ್ ಬಂದ್ಬಿಟ್ಟು ಫುಲ್ಲು ಗ್ರೇ ಶೇಡಲ್ಲಿದೆ. ಆದರೆ ವಯಸ್ಸಾಗ್ತಿರ್ಗೇ ಕಣ್ಣು ಕ್ವಾಲಿಟೀಸು ಕಲರು ಚೇಂಜ್ ಆಗುತ್ತೆ. ಬಿಳೆ ಕಣ್ಣು ಟರ್ನ್ ಆಗುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇದೆ ಈ ಪಟ್ಟ ಅಲ್ಲಿ. ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ರಿಂಗ್ ನಂಬರ್ 2442. ಫ್ರೆಂಡ್ಸ್, ಇದೊಂದು ಹಳೆ ಮಕ್ಷಿ ಜೊತೆ ಸ್ವಲ್ಪ ಗಾಬರಿ ಬೀಳುತ್ತೆ. ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಬೋದು, ಹೆಣ್ಣು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಬೋದು. ಈ ಜೊತೆಗೂ ಅಷ್ಟೇ ಒಂದು ಸಿಂಗಲ್ ಪಟ್ಟ ಮಾಡಿದ್ದೀನಿ. ಸೂಪರ್ ಕ್ವಾಲಿಟಿಯಲ್ಲಿ ಬಂದಿದೆ. ಅದನ್ನು ನನಗೆ ಡೀಟೇಲಾಗಿ ತೋರಿಸ್ತೀನಿ. ಮೇಯ್ನು ಈ ಅಕ್ಕಿ ಕ್ವಾಲಿಟೀಸು, ಕಂಡೀಷನ್ನು ಮತ್ತು ನಾವು ಯಾವ ಟೈಪಲ್ಲಿ ಜೊತೆ ಮಾಡಿದ್ದೀವಿ ಅದು ನೋಡ್ಕೊಳ್ಳಿ. ಒಂದು ಹೆವಿ ಬ್ರೀಡರ್ ಶೈನು, ಒಂದು ಫುಲ್ಲು ಫ್ಲೈಯರ್ ಶೈನು. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ಒಳ್ಳೆ ಲಾಂಗ್ ಟೈಮ್ ರಿಸಲ್ಟ್ಗಳು ಬರುತ್ತೆ ಈ ಜೊತೆಯಲ್ಲಿ. ಗುಂಡು ತಲೆ, ಗಿಡ್ಡಿ ಚೊಂಚು ಹೆಣ್ಣು, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು ಗಂಡು. ತುಂಬ ಹಳೆ ಲೈನ್ ಅಕ್ಕಿ. ಒಂದು ನೋಡೋವಂಥ ಲೈನ್ಗಳಿವು. ಏನಂದರೆ ಇದು ಇಲ್ಲಿ ಗುಮಾಯಿಸಲ್ಲ, ಗಾಬರಿ ಬೀಳತ್ತೆ ಅಕ್ಕಿಗಳಿದು. ಹೊಸ ಗೂಡು ಇಲ್ಲಿ ಸ್ವಲ್ಪ ಗಾಬರಿ ಬೀಳುತ್ತೆ. ಯಾಕಂದರೆ ಈ ಅಕ್ಕಿಗಳನ್ನ ನಾವು ಹಿಡಿಯಲ್ಲ, ಮುಟ್ಟಲ್ಲ. ಕ್ವಾಲಿಟಿ ವೈಸ್ ನೋಡ್ಬೋದು, ಸಖತ್ ಕ್ವಾಲಿಟಿಲಿರುತ್ತೆ. ಈ ಜೊತೆಗೆ ಒಂದು ಸಿಂಗಲ್ ಪಟ್ಟ ಏನು ಮಾಡಿಸಿದ್ದೀನಿ ಅದು ಡೀಟೇಲಾಗಿ ತೋರಿಸ್ತೀನಿ. ಫಸ್ಟ್ ದೊಡ್ಡ ಅಕ್ಕಿಗಳದ್ದು ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. 2 ಅಕ್ಕಿಗಳು ಮಕ್ಷಿಗಳಲ್ಲಿ ಮಾಡಿಸಿರೋ ಲೈನ್ಗಳು. ಇವತ್ತು ನಮ್ಮದು ಸ್ವಲ್ಪ ಇಲ್ಲಿ ವಿಡಿಯೋದು ಲೈಟಿಂಗು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದರಿಂದ ಲೈಟಿಂಗ್ ಅಷ್ಟು ನೀಟಾಗಿ ಕಾಣಿಸಲ್ಲ. ಆದರೆ ಅಕ್ಕಿ ಕ್ವಾಲಿಟಿ ಅಂತೂ ಒಂದಕ್ಕಿಂತ ಒಂದು ಟಾಪ್ ಕ್ವಾಲಿಟಿದು ತೋರಿಸ್ತಾ ಇದ್ದೀನಿ, ಅದು ನೆನ್ಪಿಟ್ಕೊಳ್ಳಿ. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಈ ಜೊತೆಲಿ ಮಾಡಿಸಿರೋ ಪಟ್ಟ.
ಹಕ್ಕಿ ಕ್ವಾಲಿಟಿ ನೋಡ್ಬೋದು, ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಬೋದು. ಎಸ್ ಟೈಪ್ ಕುತ್ತಿಗೆ ನಿಂತ್ಕೊಳ್ಳುತ್ತೆ, ಸೇಮ್ ಅದು ಅಪ್ಪನ ಹಿಂಗೆ ನಿಂತ್ಕೊಳ್ಳುತ್ತೆ. ಆದರೆ ಏನಂದರೆ ಇಲ್ಲಿ ಗಾಬರಿ ಬೀಳ್ತಾ ಇದೆ. ಅದು ಪಟ್ಟ ನೋಡ್ಬೋದು, ಕ್ವಾಲಿಟೀಸು ಟಾಪ್ ಕ್ವಾಲಿಟಿಲಿರುತ್ತೆ. ಇನ್ನು ಝೀರೋ ಕಲಿ ಪಟ್ಟ, ಚಡಿ ಶೇಪ್ ನೋಡ್ಬೋದು. ಇವಾಗಲೇ ಒಳ್ಳೆ ಚಡಿ ಶೇಪಲ್ಲಿ ನಿಂತ್ಕೊಳ್ಳುತ್ತೆ. ಲೆಂತು, ಸೈಜು, ಕ್ವಾಲಿಟಿ ಇವೆಲ್ಲ ನೋಡ್ಬೋದು. ಸಖತ್ತಾಗಿದೆ. ಕಲಂಕ ಕಣ್ಣು ಥರ ಕಾಣಿಸುತ್ತೆ, ಆದರೆ ಇನ್ನು ದೊಡ್ಡಕ್ಕೆ ಆಗ್ತಿರಂಗೆ ಕಣ್ಣಲ್ಲಿ ಕ್ವಾಲಿಟೀಸು ಚೇಂಜಸ್ ಬರುತ್ತೆ. ಈ ಪಟ್ಟನ ಯಾರೇ ಟೂರ್ನಮೆಂಟ್ಗೆ 5 ಗಂಟೆ ಮೇಲೆ ಹಾರಿಸಿದ್ರೂ ಸೇಮ್ ಅಪ್ಪ ಅಮ್ಮಗೆ ಪಟ್ಟ ಮಾಡಿಸ್ಬಿಟ್ಟು ಇದೇ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 2,500 ಕೊಡ್ತೀನಿ. ಇವತ್ತು ಏನಕ್ಕೆ 2,500 ಕೊಡ್ತಾ ಇರೋದಂದರೆ ಎಲ್ಲ ಚಿಕ್ಕ ಪಟ್ಟಗಳು ಯಾರೇ ಇಸ್ಕೊಂಡ್ರೂ ಬೇಗ ರೆಡಿ ಮಾಡ್ಕೊಂಡು ಟೂರ್ನಮೆಂಟ್ಗೆ ರೆಡಿ ಮಾಡ್ಕೊಂಡು ಹಾರಿಸ್ಕೊಳ್ಳಿ ಅಂತ ಕಮ್ಮಿ ಬೆಲೆ ಕೊಡ್ತಾಯಿದ್ದೀವಿ. ಕ್ವಾಲಿಟಿ ವೈಸ್ ನೋಡ್ಬೋದು, ಸೂಪರ್ ಕ್ವಾಲಿಟಿಲಿರುತ್ತೆ ಫ್ರೆಂಡ್ಸ್. ಈಗೇನು ಜಸ್ಟ್ ದೊಡ್ಡ ಗಂಟು ತೋರಿಸುತ್ತೆ, ಸಿಂಗಲ್ ಟೈಲ್ ಬರುತ್ತೆ. ಇಲ್ಲಿ ನೋಡ್ಬೋದು ಚಡಿ ಬಾಲ, ಚುಪ್ತಿರಿ, ಉದಾತಿರಿ, ವೈಬ್ರೇಷನ್ ಬಂದ್ಬಿಟ್ಟು ಸೂಪರ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ವೈಬ್ರೇಷನ್ ಚೆನ್ನಾಗಿರುತ್ತೆ. ಇದಕ್ಕೂ ತಿರಿ ಹೊಡೆದಿಲ್ಲ, 2 ಸೈಡು ತಿರಿ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಸಖತ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಮೇಯ್ನು ನಾವು ಯಾವ ಟೈಪಲ್ಲಿ ಮ್ಯಾಚ್ ಮಾಡಿರ್ತೀವಿ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡು ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಅದಾಗಿದ್ದ ತಕ್ಷಣವೇ ಕ್ರ್ಯಾಕ್ಸು ಹೊಡ್ಕಲು ನೋಡ್ಬೋದು. ಕಣ್ಣು ಪೂರ್ತಿ ತುಂಬ್ಕೊತಾ ಇದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಬಂದ್ಬಿಟ್ಟು ತುಂಬಾ ಹೆವಿಯಾಗಿದೆ ಈ ಗಂಡಲ್ಲಿ. ಇಲ್ಲಿ ನೋಡ್ಬೋದು ಕ್ವಾಲಿಟೀಸು ಸಖತ್ತು ಹೆವಿಯಾಗಿರುತ್ತೆ ಫ್ರೆಂಡ್ಸ್. ಇದು ಅದಕ್ಕೆ ಮ್ಯಾಚ್ ಮಾಡಿರೋ ಹೆಣ್ಣು ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ, ಉದಾತಿರಿ, ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ವೈಬ್ರೇಷನ್ ಹಿಂಗೆ ಮೀಡಿಯಮ್ ಆಗಿರುತ್ತೆ. ಇದಕ್ಕೂ ತಿರಿ 2 ಸೈಡು ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಸಖತ್ ಕ್ವಾಲಿಟಿಲಿ ಮ್ಯಾಚ್ ಮಾಡಿರ್ತೀವಿ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿರುತ್ತೆ, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಕುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಲೈಟ್ ಆಗಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಫುಲ್ಲು ಹಾರಿಸ್ಕೊಳ್ಳೋ ಕಣ್ಣಲ್ಲಿರುತ್ತೆ. ಗಂಡು ಬಂದ್ಬಿಟ್ಟು ಫುಲ್ಲು ಜಾತಿ ಮಾಡ್ಕೊಳ್ಳೋ ಕಣ್ಣು, ಹೆಣ್ಣು ಬಂದ್ಬಿಟ್ಟು ಫುಲ್ಲು ಹಾರಿಸ್ಕೊಳ್ಳೋ ಕಣ್ಣು. ಹಿಂಗೆ ಮ್ಯಾಚ್ ಮಾಡ್ತೀವಿ. ಅದರಿಂದಲೇ ಪಟ್ಟ ರಿಸಲ್ಟ್ಗಳು ತುಂಬ ಒಳ್ಳೆ ಲಾಂಗ್ ಟೈಮು ಕೊಡ್ತಾ ಇರುತ್ತೆ. ಕ್ವಾಲಿಟಿ ವೈಸ್ ನೋಡ್ಬೋದು, ಸೂಪರ್ ಕ್ವಾಲಿಟಿಲಿರುತ್ತೆ ಫ್ರೆಂಡ್ಸ್. ಆ ಜೊತೆಗೆ ಏನು ಪಟ್ಟ ತರಿಸ್ದೆ, ಸಿಂಗಲ್ ಟೇಲು, ಬಿಳೆ ಕಚ್ಬಿಟ್ಟು ನೋಡ್ಬೋದು. ಒಂದೇ ಒಂದು ಬಿಳೆ ಕಚ್ಬಿಟ್ಟಿದೆ ಇಲ್ಲಿ. ಚುಪ್ತಿರಿ, ಉದಾತಿರಿ, ಝೀರೋ ಕಲ್ಲಿ ಪಟ್ಟ, 2 ಸೈಡು ನೋಡ್ಬೋದು. ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಸಖತ್ತಾಗಿರುತ್ತೆ. ಆವಾಗಲೇ ನೋಡಿರ್ತೀರ ಪಟ್ಟ ಫುಲ್ಲು ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಕಣ್ಣು ನೋಡ್ಬೋದು. ಸಖತ್ ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಹೆವಿ ಹಾರಿಸ್ಕೊಳ್ಳೋ ಕಣ್ಣು ಬಂದಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡ್ ಇರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಸಖತ್ತಾಗಿ ಮಾಡುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಇದನ್ನು ವಯಸ್ಸಾಗ್ತಾರೆ ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೇಂಜಸ್ ಬರುತ್ತೆ. ಟಾಪ್ ಲೈನು, ಚಾಂಪಿಯನ್ ಲೈನಲ್ಲಿ ಪಟ್ಟಗಳು ಒಂದಕ್ಕಿಂತ ಒಂದು ಟಾಪ್ ಕ್ವಾಲಿಟಿಲಿ ನಿಮಗೋಸ್ಕರ ಮಾಡಿ ಕೊಡ್ತಾ ಇರೋದು ನಾವು. ರಿಂಗ್ ನಂಬರ್ 2333. ಇದು ಚಪ್ಪರ್ ಗಂಡು, ಕೆಂಪು ಕತ್ತಲ್ಲಿ ಬೂರಿ ಹೆಣ್ಣು. ಈ ಜೊತೆಗೂ ಅಷ್ಟೇ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. 2 ಅಕ್ಕಿನೂ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ತುಂಬ ಹಳೆ ಅಕ್ಕಿಗಳು, ಜಾತಿನೂ ಅಷ್ಟೇ ತುಂಬ ಹಳೆ ಲೈನ್ ಜಾತಿಗಳು. ಈ ಜೊತೆಗೂ ಪಟ್ಟಗಳು ತುಂಬ ಸತಿ ಕೊಟ್ಟಿದ್ದೀನಿ. ಒಳ್ಳೆ ಲಾಂಗ್ ಟೈಮ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಏನಂದರೆ ಬಾಜಿ ಸ್ವಲ್ಪ ಬೇಗ ಬಂದ್ಬಿಡುತ್ತೆ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಬಿಡ್ಕೊಬೇಕು ಆ ಟೈಮಲ್ಲಿ. ಒಂದು ಸತಿ ಬಾಜಿ ಕಂಟ್ರೋಲ್ ಮಾಡಿಬಿಟ್ರೆ ಪಟ್ಟಗಳು ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಆಗ್ಬಿಡುತ್ತೆ. ಕ್ವಾಲಿಟೀಸ್ ನೋಡ್ಕೊಳ್ಳಿ. 2 ಅಕ್ಕಿನೂ ಹೆಂಗೆ ಮ್ಯಾಚ್ ಮಾಡಿದ್ದೀವಿ ಅಂತ. ಬೂರಿಯಲ್ಲಿ ಹೆಣ್ಣು ಸಿಗೋದು ಕಷ್ಟ ಇದೆ. ಈ ಜೊತೆಗೆ ಏನು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಪಟ್ಟ ಮಾತ್ರ ಸೇಲ್ಗಿರೋದು. ಹೆಣ್ಣಿನ ಕ್ವಾಲಿಟೀಸ್ ನೋಡ್ಬೋದು, ಸೂಪರ್ ಕ್ವಾಲಿಟಿಲಿರುತ್ತೆ. ಗಂಡಿನ ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿರುತ್ತೆ. ತುಂಬ ಹಳೆಯಲಿನ ಅಕ್ಕಿಗಳು. ಈ ಜೊತೆಗೆ ಮಾಡಿಸಿರೋ ಪಟ್ಟ ಇದು. ಬಣ್ಣ ನೋಡ್ಬೋದು, ಕೆಂಪು ಕತ್ತು ಬಂದಿದೆ, ಸುರುಮಿ ಥರ ಬಂದಿದೆ ಪಟ್ಟ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು. ಸಖತ್ತು ಚಡಿಯಾಗಿರುತ್ತೆ.
ಪಟ್ಟ ಇದು. ಸೇಮ್ ಅದು ಅಮ್ಮ ಹೆಂಗಿದೆ ಆ ಟೈಪಲ್ಲಿ ಹೋಗಿದೆ. ಕ್ವಾಲಿಟೀಸು ಟಾಪ್ ಆಗಿರುತ್ತೆ. 15 ದಿನದಲ್ಲೆಲ್ಲ ಈ ಪಟ್ಟಾನ ಹಾರಿಸ್ಕೊಬೋದು. ಯಾರೇ ಈ ಪಟ್ಟಾನ ಟೂರ್ನಮೆಂಟ್ಗೆ 5 ಗಂಟೆ ಹಾರಿಸಿದ್ರೂ ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಅಪ್ಪ ಅಮ್ಮಗೆ ಸೇಮ್ ಜಾತಿಗೆ ಒಂದು ಪಟ್ಟಾನ ಮಾಡಿಸಿ ಗಿಫ್ಟಾಗಿ ನಮ್ಮ ಸಬ್ಸ್ಕ್ರೈಬರ್ಗೆ ಕೊಡ್ತೀವಿ. 5 ಗಂಟೆ ಬಿಟ್ಟವ್ರಿಗೆ, ಅದು ಟೂರ್ನಮೆಂಟ್ಗೆ ಬಿಟ್ಟರೆ ಮಾತ್ರ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟಾನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಸೂಪರ್ ಕ್ವಾಲಿಟಿ ಇರುತ್ತೆ ಫ್ರೆಂಡ್ಸ್. ಈಗೇನು ಜಸ್ಟ್ ಚಪ್ಪರ್ ಗಂಟು ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ. ಚುಪ್ತಿರಿ ಉದಾತಿರಿ, ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿರುತ್ತೆ. 2 ಸೈಡು ತಿರಿ ಫುಲ್ ಇದೆ. ಇದೆಲ್ಲ ರೆಕ್ಕೆಗಳು ಹೊಡೆದು ಬಿಡ್ತೀವಿ. ಆಮೇಲೆ ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಸಖತ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು ನೋಡ್ಬೋದು. ಸಖತ್ ಅಗ್ಲ ಇರುತ್ತೆ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಹಾಡ್ಕೊಂಡಿರುತ್ತೆ. ಔಟ್ರ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕ್ಲ ನೋಡ್ಬೋದು. ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇದೆ. ಹಿಂಗೆ ಮ್ಯಾಚ್ ಮಾಡಿರೋದು ನಾವು ಫ್ರೆಂಡ್ಸ್. ಇದು ಬೂರಿಯಲ್ಲಿ ಹೆಣ್ಣು. ಸಿಂಗಲ್ ಟೇಲ್ ಬರುತ್ತೆ. ಚುಪ್ತಿರಿ ಉದಾತಿರಿ, ವೈಬ್ರೇಷನ್ನು ಹೆಣ್ಣಲ್ಲಿ ಜಾಸ್ತಿ ಇದೆ. ಗಂಡಕ್ಕಿಂತ ವೈಬ್ರೇಷನ್ ಹೆಣ್ಣಲ್ಲಿ ಜಾಸ್ತಿ ಇದೆ. ಇದಕ್ಕೂ ರೆಕ್ಕೆ ಹೊಡೆದಿಲ್ಲ, ಹೊಡಿಬೇಕು ಇದಕ್ಕೂ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಸಖತ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿರುತ್ತೆ. ಕಣ್ಣು ನೋಡ್ಬೋದು. ಅಗ್ಲ ಕಣ್ಣಿರುತ್ತೆ. ಸುತ್ತಲೂ ಕಾರ್ಬನ್ ಶೇಡು, ಸಿಕ್ಕಾಪಟ್ಟೆ ಅಗ್ಲ ಇರುತ್ತೆ. ಹಡ್ಕೊಂಡಿರುತ್ತೆ. ಕಣ್ಣಲ್ಲಿ ಕ್ರ್ಯಾಕ್ಸ್ ಒಡಕ್ಲು ನೋಡ್ಬೋದು. ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಎದ್ದು ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಅನ್ನೋದು ತುಂಬ ಜಾಸ್ತಿ ಇದೆ. ಗಂಡಲ್ಲಿ ಫುಲ್ಲು ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇತ್ತು. ಹೆಣ್ಣಲ್ಲಿ ಜಾತಿ ಮಾಡ್ಕೊಳ್ಳೋ ಕಣ್ಣು ನೋಡ್ಬೋದು. ಸಖತ್ ಜಾಸ್ತಿ ಇರುತ್ತೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟಾನು ಅಷ್ಟೇ ಒಳ್ಳೆ ಕ್ವಾಲಿಟಿ ಪಟ್ಟ ಬಂದಿದೆ ಫ್ರೆಂಡ್ಸ್. ಈಗೇನು ಜಸ್ಟ್ ಪಟ್ಟ ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ. ಚುಪ್ತಿರಿ ಉದಾತಿರಿ ನೋಡ್ಬೋದು. ತಿರಿಗಳು ಸಖತ್ತಾಗಿದೆ. ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿರುತ್ತೆ. 2 ಸೈಡು ನೋಡ್ಬೋದು. ತಿರಿ ಫುಲ್ ಇದೆ. ಈ ತಿರಿನ ಕಿತ್ಕೊಡ್ಬೇಕು. ಒಂದು ಸ್ವಲ್ಪ ಇಲ್ಲಿ ಡ್ಯಾಮೇಜ್ ಆಗಿರೋ ತಿರಿಗಳೆಲ್ಲ ಕಿತ್ಕೊಟ್ಬಿಡಿ ಸಾಕು. ಲೆಂತ್ ವೈಸು, ಚಡಿ ಶೇಪು ಆವಾಗಲೇ ನೋಡಿರ್ತೀರ. ಎಸ್ ಟೈಪ್ ಕುತ್ತಿಗೆಯಲ್ಲಿ ಸೂಪರಾಗಿ ನಿಂತ್ಕೊಳ್ಳೋದು ಪಟ್ಟ. ಕೆಂಪು ಕತ್ತಿ ಹಿಡ್ಕೊಂಡಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಇವಾಗ ಜಸ್ಟ್ ತಾಯಿ ಕಣ್ಣು ಏನು ನೋಡಿದ್ದೀರಾ ಅದೇ ಟೈಪಲ್ಲಿ ಇದು ಕಣ್ಣು ಟರ್ನ್ ಆಗುತ್ತೆ. ಇವಾಗಲೇ ನೋಡ್ಬೋದು ಪಟ್ಟ ಕಣ್ಣು ತುಂಬ ಚೇಂಜಸ್ ಇದೆ. ಅಗ್ಲ ಕಣ್ಣಿರುತ್ತೆ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕಣ್ಣಲ್ಲಿ ನೋಡ್ಬೋದು. ಫುಲ್ಲು ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಫುಲ್ ತುಂಬ್ಕೊಂಡಿದೆ. ವಯಸ್ಸಾಗ್ತಾ ಇರೋಂಗೆ ಆ ಕ್ರ್ಯಾಕ್ಸು ಒಡಕ್ಲು ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ರಿಂಗ್ ನಂಬರ್ 2432 ಫ್ರೆಂಡ್ಸ್. ಇದು ಒಂದು ಫೇಮಸ್ ಲೈನು ಚಿಕ್ಕದುಮಗಳಲ್ಲಿ ಬಂದ ಜೊತೆ. ಗಂಡು ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಮಾಡಿರೋ ಗಂಡಿದು. ಹೆಣ್ಣು ಅಷ್ಟೇ ಒಳ್ಳೆ ಟೈಮ್ ಮಾಡಿರೋ ಹೆಣ್ಣು. ಈ ಜೊತೆಯಲ್ಲಿ ಪಟ್ಟಾನು ಅಷ್ಟೇ ಸಖತ್ ಲಾಂಗ್ ಟೈಮ್ಗಳು ಮಾಡಿದೆ. ಗಂಡು ಕಣ್ಣಿನ ಕ್ವಾಲಿಟೀಸ್ ತೋರಿಸ್ತೀನಿ. ಸಖತ್ ಹೆವಿ ಇರುತ್ತೆ. ಟಾಪ್ ಕ್ವಾಲಿಟಿ ಪೇರಲ್ಲಿ ಮಾಡಿದ್ದೀನಿ. ಈ ಜೊತೆಗೂ ಅಷ್ಟೇ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಸಿಂಗಲ್ ಪಟ್ಟಾದು ಡೀಟೇಲ್ ತೋರಿಸ್ತೀನಿ. ಚಿಕ್ಕದುಮಗಳಲ್ಲಿ ಮೇಯ್ನ್ ಬಂದ ಜೊತೆ. ಎಡಕ್ಕಿನ್ನು ನಿಂತ್ಕೊಳ್ಳೋ ಶೇಪ್, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಪಟ್ಟ ಏನು ಮಾಡಿಸಿದ್ದೀನಿ ಅದು ಡೀಟೇಲ್ ಆಗಿ ತೋರಿಸ್ತೀನಿ. ಹೆವಿ ಲಾಂಗ್ ಟೈಮ್ ಬರುತ್ತೆ ಇದರಲ್ಲಿ. ಇಲ್ಲಿ ನೋಡ್ಬೋದು. ಇಲ್ಲಿ ಈ ಜೊತೆಗೆ ಮಾಡಿಸಿರೋ ಪಟ್ಟ ಇದು. ಗಂಡು ಸ್ವಲ್ಪ ರ್ಯಾಶ್ ಆಗಿಬಿಡುತ್ತೆ ಪಟ್ಟನ ಬಿಟ್ಟಾಗ. ಕ್ವಾಲಿಟಿ ವೈಸ್ ನೋಡ್ಬೋದು. ಅಪ್ಪ ಅಮ್ಮದು ಡೀಟೇಲ್ ನೋಡ್ಕೊಳ್ಳಿ. ಪಟ್ಟದು ಡೀಟೇಲ್ ನೋಡ್ಕೊಳ್ಳಿ. ಈ ಪಟ್ಟನ ಈ ವರ್ಷ ಯಾರೇ ಟೂರ್ನಮೆಂಟ್ಗೆ 5 ಗಂಟೆ ಮೇಲೆ ಹಾರಿಸಿರೇನೋ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಹೆವಿ ಸೈಜ್ ಬಂದಿದೆ ಪಟ್ಟ. ಇಲ್ಲಿ ನೋಡ್ಬೋದು. ಪಟ್ಟ ಸೈಜ್ ನೋಡ್ಕೊಳ್ಳಿ. ಕ್ವಾಲಿಟೀಸ್ ನೋಡ್ಕೊಳ್ಳಿ. ಸಕ್ಕತ್ತಾಗಿ ಬಂದಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಬಿಡ್ಕೊಳ್ಳೋಕ್ಕೆ 15 ದಿನದಲ್ಲ ಈ ಪಟ್ಟನ ಹಾರಿಸ್ಕೊಬೋದು. ಬಣ್ಣ ಬಂದ್ಬಿಟ್ಟು ಸೇಮ್ ಅದು ತಾಯಿ ಥರ ಸ್ವಲ್ಪ ಅಲ್ಲಿ ರೇಗ್ಗಳು ಬಂದಿದೆ ಪಟ್ಟಾಗೆ. ಲೆಂತ್ ಬಂದ್ಬಿಟ್ಟು ತಂದೆ ಥರ ಲೆಂತು ಸೈಜು ಎಲ್ಲ ತಂದೆ ಮೇಲೆ ಹೋಗಿದೆ. ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ.
ಅಪ್ಪ ಅಮ್ಮದು ಡೀಟೇಲ್ ತೋರಿಸ್ತೀನಿ, ಪಟ್ಟಾದು ಡೀಟೇಲ್ ಆಗಿ ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟಾನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಫ್ರೆಂಡ್ಸ್, ಈಗೇನು ಜಸ್ಟ್ ಚಿಕ್ಕದು ಮಾಲ್ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೇಲು, ಚಡಿ ಬಾಲ, ಚುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ ಅನ್ನೋದು ಸಖತ್ ವೈಬ್ರೇಷನ್ ಇರುತ್ತೆ. ನೋಡ್ಬೋದು, ಹೆವಿ ವೈಬ್ರೇಷನ್ ಹೆಣ್ಣಿದು. 2 ಸೈಡು ತಿರಿ ಫುಲ್ ಇದೆ. ಲೆಂತ್ ವೈಸ್ ನೋಡ್ಕೊಳ್ಳಿ, ಲೆಂತು ಗಿಡ್ಡಿ ಹೆಣ್ಣಿದು. ಗಂಡು ಉದ್ದ ಸಕ್ಕತ್ತಾಗಿದೆ, ಅದನ್ನ ನಿಮಗೆ ತೋರಿಸ್ತೀನಿ. ಗಿಡ್ಡಿ ಹೆಣ್ಣು ಹಾಕಿರೋದು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫುಲ್ಲು ರವೆ ಕಣ್ಣು ಹಾಕಿ ಇದು. ಕಣ್ಣಲ್ಲಿ ನೋಡ್ಬೋದು ಕ್ರ್ಯಾಕ್ಸು ಒಡಕ್ಲು ನೋಡ್ಬೋದು, ಫುಲ್ ತುಂಬ್ಕೊಂಡಿರುತ್ತೆ. ಹೆವಿ ರವೆ ಕಣ್ಣು ಹಾಕಿ ಜಾತಿ ಮಾಡ್ಕೊಳ್ಳೋ ಕಣ್ಣು ಸಕ್ಕತ್ ಅಂದರೆ ಸಕ್ಕತ್ ಜಾಸ್ತಿ ಇರುತ್ತೆ. ಹಿಂಗೆ ಮ್ಯಾಚ್ ಮಾಡಿರೋದು ನಾವು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಗಂಡು ತೋರಿಸ್ದೆ. ಸಿಂಗಲ್ ಟೇಲು, ಚಡಿ ಬಾಲ, ಚುಪ್ತಿರಿ, ಉದಾತಿರಿ, ಲಾಲ್ ಕಟ್ಟು ನೋಡ್ಬೋದು. ಲೈಟಾಗಿದೆ ಲಾಲ್ ಕಟ್ಟು. 2 ಸೈಡು ತಿರಿ ಫುಲ್ ಇದೆ. ಸಕ್ಕತ್ ಲಾಂಗ್ ಟೈಮ್ ಮಾಡಿರೋ ಅಕ್ಕಿ ಇದು. ಆಲ್ಮೋಸ್ಟ್ 5-6 ವರ್ಷ ಡಬಲ್ ಡಿಜಿಟ್ ಮೇಲಾರಿರೋ ಅಕ್ಕಿದು. ಅಗ್ಲ ಎದೆ ಬರುತ್ತೆ, ಚಡಿ ಶೇಪಲ್ಲಿರುತ್ತೆ. ಇಲ್ಲಿ ನೋಡ್ಬೋದು ಕೈಗೂ ಎದೆಗೂ ಸೈಜು ಅಷ್ಟೇ ತುಂಬ ಲೆಂತ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಗಂಡು ಹೆಣ್ಣು ಫುಲ್ಲು ಶುದ್ಧ ಕಣ್ಣು. ಗಂಡು ಹೆವಿ ಫ್ಲೈಯರೇಷನ್ ಇದು. ಹೆಣ್ಣು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಹೆವಿ ಬ್ರೀಡರೇಷನು. ಗಂಡು ಬಂದ್ಬಿಟ್ಟು ಹೆವಿ ಅಂದರೆ ಹೆವಿ ಫ್ಲೈಯರೇಷನು. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟಾನು ಅಷ್ಟೇ ವರ್ಷನೂ ಪಟ್ಟಾಗಳು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಈ ಜೊತೆಗೆ. ಫ್ರೆಂಡ್ಸ್, ಈಗೇನು ಜಸ್ಟ್ ಪಟ್ಟ ತೋರಿಸ್ದೆ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ, ಉದ್ದಾಗ್ತಿರಿ, 0 ಕಲ್ಲಿ ಪಟ್ಟ. ಆದರೆ ಸೈಜು ಅದು ಅಪ್ಪ ಥರನೇ ಹೆವಿ ಸೈಜ್ ಬಂದಿದೆ. 2 ಸೈಡು ತಿರಿ ಫುಲ್ ಇದೆ. ಲೆಂತ್ ವೈಸು ಚಡಿ ಶೇಪು, ಲೆಂತ್ ನೋಡ್ಬೋದು ಸಕ್ಕತ್ ಉದ್ದ ಇರುತ್ತೆ. ಅಗ್ಲ ಎದೆ ಬಂದಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ಲು ಬ್ಲೂ ಶೇಡಲ್ಲಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕಣ್ಣು ವಯಸ್ಸಾಗ್ತಾರಂಗೆ ತುಂಬ ಚೇಂಜಸ್ ಬರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ ಈ ಪಟ್ಟ. ಅಲ್ಲಿ ಈ ವರ್ಷ ಬಿಡ್ಕೊಳ್ಳೋರಿಗೆ ಒಂದಕ್ಕಿಂತ ಒಂದು ಟಾಪ್ ಲೈನ್ ಪಟ್ಟಗಳು ತೋರಿಸೀನಿ, ಒಂದಕ್ಕಿಂತ ಒಂದು ಟಾಪ್ ಲೈನ್ ಜಾತಿಗಳು ತೋರಿಸೀನಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ರಿಂಗ್ ನಂಬರ್ 2453. ಇದು HMT ಲೈನ್ ಅಕ್ಕಿಗಳು. 2 ಅಕ್ಕಿನೂ ನೋಡ್ಬೋದು. ಗಿಡ್ಡಿ ಕಾಲು, ಗುಂಡು ತಲೆ, ಗಿಡ್ಡಿ ಚೊಂಚು, ಬಣ್ಣ ನೋಡ್ಕೊಳ್ಳಿ, ರೇಗ್ಗಳು ನೋಡ್ಕೊಳ್ಳಿ, ಸೂಪರ್ ಆಗಿರುತ್ತೆ ಕ್ವಾಲಿಟಿ ವೈಸು. ನಮ್ಮನೆದು ತುಂಬ ಹಳೆ ಅಕ್ಕಿಗಳು. ಈ ಜೊತೆಲೂ ಅಷ್ಟೇ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಸಿಂಗಲ್ ಪಟ್ಟ ಸೇಲ್ಗಿದೆ. ಆದರೆ ಪಟ್ಟ ಬೆಲೆ ಇವಾಗ ಏನು ಪಟ್ಟಗಳು ತೋರಿಸ್ತೆ ಅದಕ್ಕಿಂತ ಬೆಲೆ ಜಾಸ್ತಿ ಇರುತ್ತೆ. ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟು ಅಪ್ಪ ಅಮ್ಮದ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಆಮೇಲೆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ನಮ್ಮದು ಮೇಯ್ನ್ HMTಗಳೇನಿದೆ, HMT ಲೈನಲ್ಲಿ ಅಕ್ಕಿಗಳಿವು. ಕ್ವಾಲಿಟಿ ವೈಸ್ ಅಂತೂ ಸಕ್ಕತ್ತಾಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ಸೂಪರ್ ಆಗಿರುತ್ತೆ. ಈ ಜೊತೆಗೇನು ಪಟ್ಟ ಮಾಡಿಸಿದ್ದೀನಿ, ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಇವಾಗ ಬಣ್ಣ ಬಂದ್ಬಿಟ್ಟು ಇನ್ನೂ ಚೇಂಜಸ್ ಆಗಿಲ್ಲ, ಬಣ್ಣ ಚೇಂಜಸ್ ಬರಬೇಕು. ಸಖತ್ ಸ್ವಲ್ಪ ಗಾಬರಿ ಇದೆ ಪಟ್ಟ. ಮೋಸ್ಟ್ಲಿ ಹೆಣ್ಣು ಪಟ್ಟ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ, ಆದರೆ ಗ್ಯಾರಂಟಿ ಇಲ್ಲ. ಹೆಣ್ಣಾಗತ್ತೋ ಗಂಡಾಗತ್ತೋ ಅಂತ ಗ್ಯಾರಂಟಿ ಇರಲ್ಲ. ಮೋಸ್ಟ್ಲಿ ಹೆಣ್ಣು ಪಟ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಕ್ವಾಲಿಟಿ ವೈಸು, ನಿಂತ್ಕೊಳ್ಳೋ ಶೇಪು, ಸ್ಟೈಲು ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಬಣ್ಣನೂ ಅಷ್ಟೇ ಸ್ವಲ್ಪ ಕುರ್ಜಾದಂಗೆ ರೇಗ್ಗಳು ಸ್ಟಾರ್ಟ್ ಆಗುತ್ತೆ. ಅಲ್ಲೊಂದು 2-3 ಕಡೆ ನೋಡ್ಬೋದು ರೇಗ್ಗಳು ಸ್ಟಾರ್ಟ್ ಆಗಿರೋದು. ಅದು ಇನ್ನೂ ಒಂದು ಸತಿ ಕುರ್ಜಿ ಆದಮೇಲೆ ಫುಲ್ಲು ರೇಗ್ಗಳು ಸ್ಟಾರ್ಟ್ ಆಗುತ್ತೆ. ಈ ಸೈಡು ನೋಡ್ಬೋದು ರೇಗ್ಗಳು ಸ್ಟಾರ್ಟ್ ಆಗಿದೆ. ಕ್ವಾಲಿಟಿ ವೈಸ್ ನೋಡ್ಕೊಳ್ಳಿ, ನಿಂತ್ಕೊಳ್ಳೋ ಶೇಪು ಸ್ಟೈಲು ನೋಡ್ಬೋದು ಸೂಪರ್ ಆಗಿರುತ್ತೆ. HMT ರೇಗ್ದರಲ್ಲಿ ಮಾಡಿಸಿರೋ ಹಕ್ಕಿಗಳಿವು. ಈ ಪಟ್ಟಣ ಯಾರೇ ಟೂರ್ನಮೆಂಟ್ಗೆ 5 ಗಂಟೆ ಮೇಲೆ ಆರಿಸಿರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ನಮ್ಮ ಕಡೆಯಿಂದ ಗಿಫ್ಟಾಗಿ ಒಂದು ಪಟ್ಟಣ ಕೊಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟಣ 4,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ಈಗೇನು ಜಸ್ಟ್ HMTಯಲ್ಲಿ ಹೆಣ್ಣು ತೋರಿಸ್ತೆ. ಬಾಲ ಶಿಫ್ಟ್ಗಳು ಸಿಂಗಲ್ ಟೈಲ್ ಬರುತ್ತೆ, ಮತ್ತೆ ಮೊಟ್ಟೆಗೆ ಬಂದುಬಿಟ್ಟಿದೆ ಹೆಣ್ಣು. ಚುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ ಅನ್ನೋದು ಹಿಂಗೆ ನೋಡ್ಬೋದು. ವೈಬ್ರೇಷನ್ ಸಖತ್ತಾಗಿರುತ್ತೆ. ಬಿಳೆ ದಬ್ಬೆ ಇವೆಲ್ಲ ನೋಡ್ಬೋದು. ಕ್ವಾಲಿಟಿ ವೈಸ್ ಅಂತೂ ಸಕ್ಕತ್ತಾಗಿರುತ್ತೆ.
ಲೆಂತ್ ವೈಸು ಮೀಡಿಯಮ್ ಲೆಂತು, ಅಗ್ಲ ಎದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ತಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಾಕೊಂಡಿರುತ್ತೆ, ಕ್ರ್ಯಾಕ್ಸು ಹೊಡ್ಕೊಳ್ಳೋದು, ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಿಕ್ಕಾಬಡೆ ಜಾಸ್ತಿ ಇರುತ್ತೆ. ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಫ್ರೆಂಡ್ಸ್, ಇದು ಅದಕ್ಕೆ ಮ್ಯಾಚ್ ಮಾಡಿರೋ ಗಂಡು, ಸಿಂಗಲ್ ಟೈಲು, ಚಡಿ ಬಾಲ, ಎಲ್ಲ ಬಾಲ ಯು ಶೇಪ್ ಬರುತ್ತೆ. ಚುಪ್ತಿರಿ ಉದಾತಿರಿ ವೈಬ್ರೇಷನ್ ಅನ್ನೋದು ಗಂಡಲ್ಲೂ ಜಾಸ್ತಿ ಇರುತ್ತೆ, ಹೆಣ್ಣಲ್ಲೂ ಚೆನ್ನಾಗಿರುತ್ತೆ. ಎರಡು ಸೈಡು ತಿರಿ ಹೊಡೆದಿದ್ದೀವಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ, ಗುಂಡು ತಲೆ, ಗಿಡ್ಡಿ ಚೊಂಚು ಇವೆಲ್ಲ ನೋಡ್ಬೋದು. ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿರುತ್ತೆ. ಅಗ್ಲ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದು ಬಿಡ್ತಾ ಇರುತ್ತೆ ಅಂತ. ಸಣ್ಣ ಅಗ್ಲ ಮಾಡ್ತಾನೆ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ ಈ ಗಂಡಲ್ಲಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಪಟ ತೋರಿಸ್ದೆ. ಸಿಂಗಲ್ ಟೇಲು, ಯು ಶೇಪ್ ಬಾಲ, ಚುಪ್ತಿರಿ ಉದ್ದಾತಿರಿ. ಇಲ್ಲಿ ನೋಡ್ಬೋದು ಬಾಲಕ್ಕಿಂತ ಉದ್ದ ಇರುತ್ತೆ ತಿರಿಗಳು. ಎಕರೆ ಅಕ್ಕಿ ಗಿಡ್ಡಿ ಇರುತ್ತೆ. ಸಿಂಗಲ್ ಕಲ್ಲಿ ಪಟ್ಟ, ಇದು ಒಂದನೇ ಕಲ್ಲಿ ಪಟ್ಟ. ಲಾಲ್ ಕಟ್ ಎಲ್ಲ ನೋಡ್ಬೋದು ಚೆನ್ನಾಗಿದೆ. ಅದಿನ್ನು ರೆಕ್ಕೆ ಉದ್ರಿ ಬರ್ಬೇಕಾದ್ರೆ ಲಾಲ್ ಕಟ್ಗಳು ಚೆನ್ನಾಗಿ ಬರುತ್ತೆ. ಲೆಂತ್ ವೈಸ್ ನೋಡ್ಬೋದು, ಗಿಡ್ಡಿ ಲೆಂತ್ ಇರುತ್ತೆ, ಅಗ್ಲ ಎದೆ ಇರುತ್ತೆ. ರೇಕ್ ನೋಡ್ಬೋದು, ಇಲ್ಲಿ ಸ್ಟಾರ್ಟ್ ಆಗ್ತಾಯಿದೆ ಇಲ್ಲಿ ರೇಕು. ಕುರ್ಜಾಗಿ ಹೊಸ ಪುಕ್ಕ ಬಂದಂಗೆ ರೇಕ್ಗಳು ಚೆನ್ನಾಗಾಗುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಕಣ್ಣು ನೋಡ್ಬೋದು ಸಖತ್ ಅಗ್ಲ ಕಣ್ಣು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಕೊಳ್ಳಿ, ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಲೈಟಾಗಿ ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು ಸಖತ್ ಮಾಡ್ತಾಯಿರುತ್ತೆ ಕಣ್ಣಲ್ಲಿ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದು ಬಿಡ್ತಾ ಇದೆ ಅಂತ. ಟಾಪ್ ಕ್ವಾಲಿಟಿಲಿ ಬಂದಿದೆ ಈ ಪಟ್ಟ. ರಿಂಗ್ ನಂಬರ್ 2436. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಹಿಡ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್.